ಭಾರಿ ಅವ್ಯವಸ್ಥೆ ಇದೆ. ಏನಂತ ಹೇಳಿದ್ರೆ ಸಮಯದ ಟೈಮಿಂಗ್ಸ್ ಏನಿದೆ, ಬೆಳಗ್ಗೆ ಕೇಂದ್ರ ಸರ್ಕಾರದ ಆದೇಶ ಏನಿದೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಇದೆ. ಅದರಲ್ಲಿ ಒಂದು ಅರ್ಧ ಗಂಟೆ ಮಾತ್ರ ಅವರಿಗೆ ಊಟಕ್ಕೆ ಸಮಯಾವಕಾಶ ಇರುತ್ತೆ. ಅದನ್ನು ಮೀರಿ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಗ್ಗೆ 9ರಿಂದ 1 ಗಂಟೆ ತನಕ ಇರ್ತಾರೆ. ಆಮೇಲೆ ಸಾಯಂಕಾಲ 5ರಿಂದ 6:30 ತನಕ ಬರ್ತಾರೆ. ಅದ್ರ ಮಧ್ಯದಲ್ಲಿ ಏನು ಬರ್ತಾರೆ ಅಂದರೆ ರೋಗಿಗಳು ಸುಮಾರು ಜನ ಬೇರೆಯವರಿಂದ ದೂರದಿಂದ ಬರೋರಿಗೆ ಸಮಸ್ಯೆ ಆಗುತ್ತೆ. ಈಗ ರನ್ನಿಂಗ್ ಲೆಟ್ರ್ ತೊಗೋಬೇಕು ಅಂತ ಹೇಳಿದ್ರೆ ಇವರು 2 ಗಂಟೆಗೆ ಬಂದವರಿಗೆ ಸಾಯಂಕಾಲ 5 ಗಂಟೆ ತನಕ ಕಾಯ್ಕಲ್ಲ, ಭಾರಿ ಸಮಸ್ಯೆ ಆಗ್ತದೆ. ಆಮೇಲೆ ಅದೊಂದು ಈ ಕೂಡಲೇ ಇಲ್ಲಿ ಇಡೀ ದೇಶಾದ್ಯಂತ ಏನಿದೆ ಸಮಯ ಬದಲಾವಣೆ ಆಗ್ಬೇಕು. ಆಮೇಲೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಅದು ಇಲ್ಲ. ಆಮೇಲೆ ಈಗ ಹೆಣ್ಮಕ್ಳಿಗೆ ಏನಾದ್ರೂ ಆಲ್ವಡಿಸುವಂಥ ಪ್ರತ್ಯೇಕ ಕೊಠಡಿಗಳಿಲ್ಲ. ಆಮೇಲೆ ಮುಂದ್ಗಡೆ ಎಂಟ್ರೆನ್ಸಲ್ಲಿ ಬೋರ್ಡ್ಗಳಿಲ್ಲ. ಒಳಗಡೆ ಹೋಗ್ಬೇಕಾದ್ರೆ ಏನಂತ ಹೇಳಿದ್ರೆ ಹೊರಗಡೆ CC ಕ್ಯಾಮ್ರಾ ಇರಬೇಕು ಎಂಟ್ರೆನ್ಸಲ್ಲಿ, ಮತ್ತು OPD ಹತ್ರ CC ಕ್ಯಾಮ್ರಾಗಳು ಇರಬೇಕು. ಆಮೇಲೆ ಈಗ ಔಷಧಿ ಕೊಡ್ತಾರಲ್ಲ ಉದ್ರಾಣ, ಅಲ್ಲಿ CC ಕ್ಯಾಮ್ರಾಗಳಿರ್ಬೋದು. ಇಂಥ ಜಾಗದಲ್ಲಿ ಯಾವುದೇ ಥರದ ವ್ಯವಸ್ಥೆಗಳಿಲ್ಲ. ಆಮೇಲೆ ಈ ಡಾಕ್ಟ್ರುಗಳೇನಂತ ಹೇಳಿದ್ರೆ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಅವ್ರದ್ದು ಬೋರ್ಡ್ಗಳಿಲ್ಲ. ಇಂಥ ಡಾಕ್ಟ್ರ್ ಇದ್ದಾರೆ ಬೋರ್ಡ್ಗಳಂತೂ ಎಲ್ಲೂ ಆಗಿದೆ. ಇದರ ವಿರುದ್ಧವಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನವನ್ನು ಪ್ರತಿಭಟನೆಗಳನ್ನು ಭಾರಿ ಸಲ್ಲಿಸ್ತಾ ಇದ್ದೀವಿ. ಆಮೇಲೆ ಏನಂತ ಹೇಳಿದ್ರೆ ಶಿವಮೊಗ್ಗ ನಗರದಲ್ಲಿ ರಾಗಿಪುರದಲ್ಲಿ ಏನಿದೆ ಒಂದು ESC ಹಾಸ್ಪಿಟ್ಲು ಕಟ್ತಾ ಇದ್ದಾರೆ ನೂತನವಾಗಿ. ಆಮೇಲೆ ಅದನ್ನು ಶೀಘ್ರವಾಗಿ ಕಾರ್ಮಿಕರ ಏನಿದೆ ಯೋಜನೆಗೆ ಶೀಘ್ರವಾಗಿ ಅದನ್ನು ಮುಕ್ತಾಯಗೊಳಿಸಿ ಕಾರ್ಮಿಕರಿಗೆ ಉಪಯೋಗ ಆಗುವಂಥ ಆಸ್ಪತ್ರೆ ಮುಕ್ತಾಯ ಮಾಡಿದರೆ ಅದನ್ನು ಅವರಿಗೆ ಉಪಯೋಗಿಸೋಕ್ಕೆ ಅವಕಾಶ ಮಾಡಿಕೊಳ್ಬೇಕಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಬೆಂಗಳೂರಿನ ಮಾನ್ಯ ಕಾರ್ಮಿಕ ರಾಜ್ಯ ವಿಮಾ ಯೋಜನೆಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ. ಈ ಮುಂದಿನ ದಿನದಲ್ಲಿ ಏನಾದರೂ ಬಗೆಹರಿಸತಕ್ಕಂಥ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರಾತ್ರಿ ಧರಣಿ ಸಂಬಂಧಪಟ್ಟ ಎಲೆಕ್ಷನ್ ಹಮ್ಮಿಕೊಳ್ತೀವಿ. ಈ ಕೂಡಲೇ ಇದನ್ನು ಸಮಸ್ಯೆಗಳನ್ನು ಬಗೆಹರಿಸ್ಬೇಕಂತೇಳಿ ನಾವು ಕೇಳ್ತೀವಿ. ಶಿವಮೊಗ್ಗ ನಗರದ ESC ಹಾಸ್ಪಿಟ್ಲ್ 3 ಆಸ್ಪತ್ರೆ ಇದೆ ಸರ್ ಶಿವಮೊಗ್ಗದಲ್ಲಿ. ಒಂದು NT ರೋಡಲ್ಲಿದೆ, ಒಂದು ಕರ್ನಾಟಕ ಸಂಘ, ಇನ್ನೊಂದು ವಿನೋಬ್ ನಗರದಲ್ಲಿದೆ ಸರ್. ಈ 3 ಆಸ್ಪತ್ರೆಗಳ ಅವನೇತ್ರ ಅಲ್ಲ ಸರ್, ಅದು ರಾಗೇಗುಡದಲ್ಲಿ ಹೊಸ ಕಟ್ತಾ ಇದ್ದಾರೆ. ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಏನು ಇದಾಗಿಲ್ಲ, ಅದನ್ನು ವರ್ಷದಲ್ಲಿ ಆಗಿಲ್ಲ. ಈಗಿರೋ 3 ಆಸ್ಪತ್ರೆಗಳಲ್ಲಿ 7 ತಾಲೂಕುಗಳಿಂದ 3 ಆಸ್ಪತ್ರೆ ಸರ್. 100 ಕಿಲೋಮೀಟರ್ ದೂರದಿಂದ ಬರಬೇಕಂತ ಹೇಳಿದ್ರೂ ಸಮಸ್ಯೆಗಳಾಗಿದೆ. ಇವರು ಟೈಮಿಂಗ್ಸ್ ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಆದೇಶ ಏನಿದೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ಇದೆ ಸರ್. ಇವ್ರೇನು ಮಾಡ್ತಾರೆ ಅಂದರೆ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆಗೆ ಕ್ಲೋಸ್ ಮಾಡ್ತಾರೆ, ಮತ್ತು 5 ಗಂಟೆಯಿಂದ 6:30 ಕ್ಲೋಸ್ ಮಾಡ್ತಾರೆ. ಇದು ಅವೈಜ್ಞಾನಿಕವಾಗಿ ಒಂದು ಇವರೇ ಮಾಡ್ಕೊಂಡಿರ್ತ ರೂಲ್ಸ್ ಆಗೋಗ್ತದೆ. ಆಮೇಲೆ ಅಲ್ಲೇನಾಗಿದೆ ಅಂತ ಹೇಳಿದ್ರೆ ಭಯ ಇದೆ ರೆಕಾರ್ಡ್ ಕೊಟ್ಟಿದೆ. ಅದೇ ಕಣ, ನಮಸ್ತೆ. ಏನು ಫೋನ್ ಇಲ್ಲ ಇದೆಲ್ಲ ನೋಡಿರುತ್ತೆ ನಮ್ಮ